ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆ ಹಾಗೂ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟ ಅವಧಿಗೆ ಮುಷ್ಕರ ಮಾಡಿದ್ರು. ಗ್ರಾಮ ಆಡಳಿತ ಅಧಿಕಾರಿಗಳ ಮೂಲಭೂತ ಸೌಲಭ್ಯವನ್ನ ಕಲ್ಪಿಸಿಕೊಡಿ, 4ನೇ ದಿನವಾದರೂ ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ, ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ, ಅಲ್ಮೆರ, ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಿ ಎಂದು ಮೊಬೈಲ್ ತಂತ್ರಾಂಶಗಳ ಕೆಲಸ ವಿಚಾರವಾಗಿ ಇದುವರೆಗೂ ಆಗಿರುವ ಎಲ್ಲ ಅಮಾನತುಗಳನ್ನು ತಕ್ಷಣವೇ ರದ್ದುಪಡಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಸಮಸ್ಯೆಗಳು ಹಾಗೂ ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ 10/2/2025 2ನೇ ಹಂತದ ಮುಷ್ಕರವನ್ನು ಆಯೋಜಿಸಿದ್ದು, ಇಂದು 4ನೇ ದಿನದ ಮುಷ್ಕರಕ್ಕೆ ನಾವು ಕಾಲಿಟ್ಟಿದ್ದೇವೆ. ಮೊದಲನೇ ಹಂತದ ಮುಷ್ಕರವನ್ನು ಕಳೆದ 4 ತಿಂಗಳುಗಳ ಹಿಂದೆ ನಾವು ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸುವುದಾಗಿ ಭರವಸೆಯನ್ನು ನೀಡಿತ್ತು. ಕಳೆದ 4 ತಿಂಗಳ ಕಾಲ ನಾವು ಕಾಯ್ತಾನೇ ಇದ್ವಿ. ಆದರೂ ಸಹ ಸರ್ಕಾರದ ಮಟ್ಟದಲ್ಲಿ ಯಾವುದೇ ರೀತಿಯ ನಮಗೆ ಸ್ಪಂದನೆ ಸಿಗಲಿಲ್ಲ. ಅದರ ಬದಲಾಗಿ ಹೆಚ್ಚುವರಿ ಕೆಲಸದ ಹೊರೆಗಳನ್ನು ಕೊಡ್ತಾನೆ ಬಂದರು. ನಮ್ಮ ಮೂಲಭೂತ ಸೌಲಭ್ಯಗಳ ಕೊಡೋದಕ್ಕೆ ನಾವು ಬೇಡಿಕೆಯನ್ನು ಇಟ್ಟಿದ್ವಿ. ಮೂಲಭೂತ ಸೌಲಭ್ಯಗಳನ್ನು ಈವರೆಗೂ ಒದಗಿಸಿಲ್ಲ. ಅಲ್ಲದೆ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಅಂತರ್ಜಿಲ್ಲಾ ವರ್ಗಾವಣೆಗೆ ಅಥವಾ ನಮ್ಮ ವಿಕಲಚೇತನ ಹಾಗೂ ಮಹಿಳೆಯರಿಗೆ ನಿಯೋಜನೆಗಳನ್ನು ನಾವು ಕಲ್ಪಿಸಿಕೊಡಬೇಕು ಆದ್ಯತೆಯ ಅನುಸಾರ. ಮತ್ತು ನಮ್ಮ ಸಮಿತಿಯ ಮುಂದುಗಡೆ ಎಲ್ಲ ಯೋಗ್ಯಕರವಾಗಿ ತಾವು ಚರ್ಚೆ ಮಾಡಿ ಪರಿಶೀಲಿಸಿ ಅಂಥವ್ರಿಗೆ ನಿಯೋಜನೆಗಳನ್ನು ತಾವು ಕಲ್ಪಿಸಿಕೊಡಬೇಕು ಅಂತ ಆ ಮಾನವೀಯತೆ ದೃಷ್ಟಿಯಿಂದಲೂ ಸಹ ಪರಿಗಣನೆಗೆ ತಗೊಳ್ಳಿ ಅಂತ ಹೇಳಿ ನಾವು ಸಂಘಟನೆಯಿಂದ ಸಾಕಷ್ಟು ಬಾರಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಾಗೂ ಸಹ ಈವರೆಗೂ ಕೂಡ ಸರ್ಕಾರದಿಂದ ಯಾವುದೇ ಧನಾತ್ಮಕ ಪ್ರತಿಕ್ರಿಯೆ ನಮಗೆ ಸಿಗಲಿಲ್ಲ. ಅದು ಅಲ್ಲದೆ ನಮ್ಮ ರಾಜ್ಯ ಸರ್ಕಾರದಿಂದ ಈಗಾಗಲೇ 21 ಅಪ್ಲಿಕೇಶನ್ಗಳನ್ನು ನಾವು ನಮ್ಮ ಸ್ವಂತ ಫೋನ್ಗಳ ಮೂಲಕವಾಗಿ ಸಾರ್ವಜನಿಕರಿಗೆ ಸೇವೆಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದ್ವಿ. ಆ ಹಿನ್ನೆಲೆಯಲ್ಲಿ ಒಂದು ಫೋನು ಅಥವಾ ಕ್ರೋಮು ಈ ಥರ ಇನ್ನಿತರೆ ಕಂಪ್ಯೂಟರು, ಪ್ರಿಂಟರು ಈ ಥರ ಮೂಲಭೂತ ಸೌಕರ್ಯಗಳನ್ನು ಕೊಡಿ, ನಾವು ಸಾರ್ವಜನಿಕರಿಗೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ತಲುಪಿಸುವಲ್ಲಿ ಇವು ಎಲ್ಲವೂ ಕೂಡ ಮಹತ್ವಕಾರಿ ಆಗ್ತವೆ ಅನ್ನುವಂಥ ವಿಷಯವನ್ನು ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಈವರೆಗೂ ಯಾವುದೇ ಮೂಲಭೂತ ಪರಿಕರಗಳನ್ನು ನಮಗೆ ಒದಗಿಸಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡು ನಂತರ ಇವತ್ತು ನಾವು ಪ್ರತಿಭಟನೆಗೆ ದಿನಾಂಕ 10/2/2025 2ನೇ ಹಂತದ ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ದೀವಿ. ಹೀಗಾಗಿ ಸರ್ಕಾರ ಇದರ ಬದಲಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದರ ಬದಲಾಗಿ ಒತ್ತಡ ತಂತ್ರಗಳನ್ನು ಹಾಕೋದು ಅಥವಾ ಯಾವುದೋ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ವಿಚಾರಗಳಲ್ಲಿ ತಾವು ನಿರತರಾಗಿದ್ದಾರೆ. ಆದರೂ ಪರವಾಗಿಲ್ಲ, ನಾವೆಲ್ಲವಕ್ಕೂ ಸಿದ್ಧವಾಗಿ ಬಂದಿದ್ದೀವಿ. ಅದೇನೇ ಆದರೂ ಕೂಡ ನಮ್ಮ ನ್ಯಾಯಯುತ ಬೇಡಿಕೆಗಳು ಈಡೇರದ ಪಕ್ಷದಲ್ಲಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ವಾಪಸ್ ಪಡೆಯುವಂಥ ಚಿಂತನೆ ನಮ್ಮ ಸಂಘಟನೆ ಮುಂದಿಲ್ಲ. ಹಾಗಾಗಿ ನಮ್ಮ ಮೂಲಭೂತ ಸೌಕರ್ಯಗಳು ಈಡೇರಬೇಕು, ಆನಂತರ ಅಂತರ್ಜಿಲ್ಲಾ ವರ್ಗಾವಣೆಗೆ ಅವಕಾಶ ಸಿಗಬೇಕು, ನಮ್ಮ ವೃತ್ತಿಗೆ ಸಂಬಂಧಪಟ್ಟಾಗೆ ಯಾವ್ಯಾವ ಪರಿಕರಗಳು ಅವರಿಂದ ಸಿಗಬೇಕು ಅವೆಲ್ಲವೂ ಕೂಡ ಸಿಕ್ಕಾಗ ಮತ್ತು ನ್ಯಾಯಯುತವಾದಂಥ ಅಂತರ್ಜಿಲ್ಲಾ ವರ್ಗಾವಣೆ ನಿಯೋಜನೆಗಳು, ಅಧಿಕ ಒತ್ತಡದ ಹೊರೆಗಳನ್ನು ನಿವಾರಿಸುವುದು, 21 ಮೊಬೈಲ್ ಅಪ್ಲಿಕೇಶನ್ಗಳನ್ನು ಏನು ನಾವು ಮಾಡ್ತಾಯಿದ್ದೀವಿ, ಮೊಬೈಲ್ಗಳನ್ನು ಸರ್ಕಾರದಿಂದ ಒದಗಿಸುವಂಥದ್ದು, ಈ ಥರ ಇನ್ನಿತರ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕಾಗಿದೆ. ಇವೆಲ್ಲ ಬೇಡಿಕೆಗಳನ್ನು ಸರ್ಕಾರ ಆದಷ್ಟು ಶೀಘ್ರ ಈಡೇರಿಸಬೇಕು. ಅದಾದ ನಂತರನೇ ನಾವು ನಮ್ಮ ಮುಷ್ಕರವನ್ನು ಹಿಂತೆಗೆದುರ ಕುರಿತಾಗಿ ರಾಜ್ಯ ಸಂಘದಿಂದ ನಿರ್ಣಯ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಮೂಲಕ ಹೇಳ್ತಾ ಸರ್ಕಾರ ಆದಷ್ಟು ಬೇಗ ಇದನ್ನು ಈಡೇರಿಸಲೇಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಆದ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಸಂಘದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಆದ ಮಲ್ಲಿಕಾರ್ಜುನ ಕವಟಕೊಪ್ಪ, ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಸಂಘ ತಾಲೂಕು ಅಧ್ಯಕ್ಷರು ರಬಗವಿ ಬನಹಟ್ಟಿ ಎಐ, ಜಮಖಂಡಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಸಂಘ ತಾಲೂಕು ಅಧ್ಯಕ್ಷರು ತೇರದಾಳ, ಬಸವರಾಜ್ ಗುಂಡಿ ಶಿರಸ್ತೆದಾರು ಆದ ರಾಜಶೇಖರ್ ಸಾತಿಹಾಳ್, ಪ್ರಥಮ ದರ್ಜೆ ಸಹಾಯಕರು ಆದ ಪ್ರಕಾಶ್ ಬಂದಾಲ, ಗ್ರಾಮ ಆಡಳಿತ ಅಧಿಕಾರಿಗಳು ಆದ ಸದಾಶಿವ ಕುಂಬಾರ್ ಸೇರಿ ಮತ್ತಿತರರು ಹಾಜರಿದ್ದರು.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.